ಪದವ್ಯುತ್ತರ ವಿಶ್ವವಿದ್ಯಾಲಯ ಮತ್ತು ಶ್ರೀಮತಿ ದಾನಮ್ಮ ಚನ್ನಬಸವಯ್ಯ ಪದವಿ ಕಾಲೇಜು ಇವರ ಸಹಯೋಗದಲ್ಲಿ ಪದವಿ ತರಗತಿಗಳ 4ನೇ ಸೆಮಿಸ್ಟರ್ನ ಕನ್ನಡ ಪಠ್ಯಪುಸ್ತಕಗಳ ಬಿಡುಗಡೆ ಸಮಾರಂಭ ಇದು. ಈಗಾಗಲೇ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಕಾರ್ಯಕ್ರಮವನ್ನು ತಡೆ ಮಾಡ್ತಕ್ಕಂಥದ್ದು ಬೇಡ. ಕಾರ್ಯಕ್ರಮದ ಆರಂಭಕ್ಕೆ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಶ್ರೀಮತಿ ರೇವತಿ ಮೇಡಮ್ ಅವರು. ಮುಂದಾನ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿ ಕಮಲ ಮಂಜುಗವಿದಾವೋ ಬೆಟ್ಟದ ಮಾದೇವ ಬರುವಾಗ ಗುಡ್ಡಗಲ್ಲು ಗೂಡು ಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಶರಣ
ವಿಘ್ನವಾಗದಿರಲಿ ಅಂತ ಬಯಸಿದ್ರಿ. ಖಂಡಿತ ವಿಘ್ನ ಆಗೋದಿಲ್ಲ ಅಂತ ಬಯಸ್ತೀನಿ. ಧನ್ಯವಾದಗಳು ಮೇಡಮ್ ನಿಮಗೆ. ಈಗ ವೇದಿಕೆಯನ್ನು ಅಲಂಕರಿಸಿರುವಂಥ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸಲು ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಶ್ರೀಯುತ ಸದಾಶಿವ ಸರ್ ಅವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತೀನಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಪುಸ್ತಕಗಳು ಜ್ಞಾನ ಭಂಡಾರವಾಗಿದ್ದು ವ್ಯಕ್ತಿತ್ವ ವಿಕಸನ, ಸೃಜನಶೀಲತೆ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಉತ್ತೇಜಿಸುತ್ತವೆ. ಪಠ್ಯಪುಸ್ತಕಗಳು ಶಿಕ್ಷಣ ವ್ಯವಸ್ಥೆಯ ಬೆನ್ನೆಲುಬು. ವಿದ್ಯಾರ್ಥಿಗಳಿಗೆ ಸುಸಂಘಟಿತ ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳನ್ನು ಒದಗಿಸುವ ಮೂಲಭೂತ ಸಂಪನ್ಮೂಲಗಳಾಗಿರ್ತವೆ. ಅಲ್ಲದೆ ಪಠ್ಯಪುಸ್ತಕಗಳು ಶಿಕ್ಷಕರಿಗೆ ಬೋಧನೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಯಂ ಅಧ್ಯಯನಕ್ಕೆ ಸಹಾಯಕ ಮಾಡುತ್ತವೆ. ಇತ್ತೀಚೆಗೆ NEP ಸ್ಕೀಮ್ ಬಂದಾಗ ಪಠ್ಯಪುಸ್ತಕಗಳಿಲ್ದಿರ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಾಕಷ್ಟು ಕಷ್ಟಪಡ್ತಿದ್ವಿ. PDF ಮೂಲಕ, ಜೆರಾಕ್ಸ್ ಮೂಲಕ ಕನ್ನಡ ಪಾಠವನ್ನು ಮಾಡಲಿಕ್ಕೆ ಮತ್ತು ಓದಲಿಕ್ಕೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿತ್ತು. ಇದನ್ನೆಲ್ಲವನ್ನು ಕೂಡ ಮನಗಂಡಂತಹ ವಿಶ್ವವಿದ್ಯಾಲಯ ಮತ್ತು ಕನ್ನಡ ಸ್ನಾತಕ ಅಧ್ಯಯನ ಮಂಡಳಿಯ ಸದಸ್ಯರು, ಸಂಪಾದಕರು ಎಲ್ಲರೂ ಕೂಡ ಕನ್ನಡ ಪಠ್ಯಪುಸ್ತಕಗಳನ್ನು ಸಿದ್ಧಪಡಿಸಬೇಕು ಅಂತ ಹೇಳಿ ನಿರ್ಧಾರ ತಗೊಂಡು 2ನೇ ಸೆಮಿಸ್ಟರ್ 3ನೇ ಸೆಮಿಸ್ಟರ್ ಪಠ್ಯಪುಸ್ತಕಗಳನ್ನು ಸಿದ್ಧಪಡಿಸಲಿ ವಿದ್ಯಾರ್ಥಿಗಳ ಸ್ನೇಹಿತವಾಗಿರ್ತಕ್ಕಂಥ ಪುಸ್ತಕಗಳನ್ನು ನೀಡಲಾಗಿತ್ತು. ಅದೇ ಥರ ಇವತ್ತು 4ನೇ ಸೆಮಿಸ್ಟರ್ ಪದವಿ ಪಠ್ಯಪುಸ್ತಕಗಳನ್ನು, ಕನ್ನಡ ಪಠ್ಯಪುಸ್ತಕಗಳನ್ನು ಸಿದ್ಧಪಡಿಸಿ ಇವತ್ತು ನಮ್ಮ ಕಾಲೇಜಿನ ಆವರಣದಲ್ಲಿ ನಿಜವಾಗ್ಲೂ ಕೂಡ ಸಂತೋಷ ಸಂಗತಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರ್ತಕ್ಕಂಥ ಶ್ರೀಯುತ BK ರವಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಸರಿಯಾದಂಥ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥದ್ದು. ಸರ್ ಅವರು ನಿಜವಾಗ್ಲೂ ಕೂಡ ಅವರ ಒಂದು ಕೈಯಲ್ಲಿ ಪುಸ್ತಕ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ. ಕಾರಣ ಅವರು ಸಂವಹನ ಸಂಶೋಧನಾ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸುಮಾರು 15ಕ್ಕೂ ಹೆಚ್ಚು ಪ್ರತಿಷ್ಠಿತ ಸಂಶೋಧನಾ ಜರ್ನಲ್ಗಳ ಸಂಪಾದಕೀಯ ಮತ್ತು ಸಲಹಾ ಮಂಡಳಿಗಳ ಸದಸ್ಯರಾಗಿದ್ದಾರೆ. ಪ್ರಸ್ತುತ ಅವರು ಕನ್ಸ್ಟ್ರಕ್ಟಿವ್ ಕಮ್ಯುನಿಕೇಷನ್ ಎಂಬ ಸಮೀಕ್ಷಿತ ಶೈಕ್ಷಣಿಕ ಜರ್ನಲ್ನ ಪ್ರಧಾನ ಸಂಪಾದಕರು ಆಗಿದ್ದಾರೆ. ಸೊ ಇಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮಾನ್ಯ ಉಪಕುಲಪತಿಗಳು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ BK ರವಿ ಸರ್ ಅವರು ನಮ್ಮ ಕಾಲೇಜಿಗೆ ಆಗಮಿಸಿ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮನ ನೆರವೇರಿಸಿಕೊಡಲಿದ್ದಾರೆ. ಅವರಿಗೆ ನಮ್ಮ ಕಾಲೇಜು ಪರವಾಗಿ ಮತ್ತು ಈ ಒಂದು ಕಾರ್ಯಕ್ರಮದ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರು ಆಡಳಿತ ಶ್ರೀಯುತ CN ಶ್ರೀಧರ್ ಸರ್ ಅವರು ಹಾಗೂ ಮೌಲ್ಯಮಾಪನ ಕುಲಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ N ಲೋಕನಾಥ್ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಗೈರು ಹಾಜರಾಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲದಕ್ಕಿಂತ ಕನ್ನಡ ಪಠ್ಯಪುಸ್ತಕಗಳು ಇವತ್ತು ವಿದ್ಯಾರ್ಥಿಗಳ ಕೈ ಸೇರಲಿಕ್ಕೆ ಕನ್ನಡ ಸ್ನಾತಕ ಅಧ್ಯಯನ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಹಾಗೆಯೇ ಸಂಪಾದಕರು ಅತ್ಯಂತ ಪರಿಶ್ರಮದಿಂದ ಈ ಒಂದು ಪುಸ್ತಕಗಳಿಗೆ ತಮ್ಮ ಜ್ಞಾನವನ್ನು, ತಮ್ಮ ಅನುಭವವನ್ನು ಹಾಕಿ ಈ ಪುಸ್ತಕಗಳ ರೂಪುಗೊಳ್ಳಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಎಲ್ಲ ವ್ಯಕ್ತಿಯ ತಂಡದ ಮುಖ್ಯಸ್ಥರಾಗಿ ನಮ್ಮನ್ನು ಮುನ್ನಡೆಸಿಕೊಂಡು ಅವರು ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟು ಈ ಪುಸ್ತಕಗಳು ಇಷ್ಟು ಸುಂದರವಾಗಿ ಮೂಡಿ ಬರಲಿಕ್ಕೆ ಸಾಧ್ಯವಾಗಿ ಕಾರಣಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಮುನ್ಷಾಮಪ್ಪ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ SDC ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಗಳು
ಶ್ರೀಮತಿ ಉಷಾ ಗಂಗಾಧರ್ ಮೇಡಮ್ ಅವರು ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮೇಡಮ್ ಅವರು ಸಾಕಷ್ಟು ಪ್ರಶಸ್ತಿಗಳು ಕೂಡ ಭಾಜನರಾಗಿದ್ದಾರೆ. ಇತ್ತೀಚೆಗೆ ಮೇಡಮ್ ಅವ್ರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನು ಗುರುತಿಸಿ ಇಂಟರ್ನ್ಯಾಷನಲ್ ಹೌಸ್ ಆಫ್ ಎಜುಕೇಷನ್ ಸಂಸ್ಥೆಯು ಅತ್ಯುತ್ತಮ ಮಹಿಳಾ ನಾಯಕತ್ವ ಪ್ರಶಸ್ತಿಯನ್ನು ನೀಡಿ ಕೂಡ ಅವರನ್ನು ಗೌರವಿಸಲಾಗಿತ್ತು. ಅವರು ನಮ್ಮ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಉಂಟಾಗಿದೆ. ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಕಾಲೇಜಿನಲ್ಲಿ ಕನ್ನಡ ಕಾರ್ಯಕ್ರಮಗಳಿಗೆ ಸದಾ ಬೆಂಬಲವಾಗಿ ಮತ್ತು ಸಹಕಾರವನ್ನು ಕೊಡ್ತಾ ಬಂದಿರತಕ್ಕಂಥ ನಮ್ಮ SDC ಪದವಿ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಪುಷ್ಪಲತಾ ಮೇಡಮ್ ಅವರು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಕನ್ನಡ ಸ್ನಾತಕ ಅಧ್ಯಯನ ಮಂಡಳಿಯ ಎಲ್ಲ ಸದಸ್ಯರುಗಳು ಮತ್ತು ಸಂಪಾದಕರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಬೇರೆ ಇತರ ಕಾಲೇಜಿನ ಕನ್ನಡ ಅಧ್ಯಾಪಕ ವೃಂದದವರು ಮತ್ತು ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ವೇದಿಕೆ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಪುಸ್ತಕಗಳು ಇಷ್ಟು ಸುಂದರವಾಗಿ ಮೂಡಿ ಬರಲಿಕ್ಕೆ ಪ್ರಕಾಶಕರು ತುಂಬ ಆಸಕ್ತಿಯಿಂದ ಕನ್ನಡದ ಒಂದು ಅಭಿಮಾನದಿಂದ ಕನ್ನಡ ಪುಸ್ತಕಗಳನ್ನು ತುಂಬ ಅಚ್ಚುಕಟ್ಟಾಗಿ ಅದನ್ನು ಮುದ್ರಿಸಿ ಸುಂದರವಾಗಿ ಅವುಗಳನ್ನು ಮುಖಪುಟಗಳನ್ನು ಚಿತ್ರಿಸಿ ವಿದ್ಯಾರ್ಥಿಗಳಿಗೆ ತುಂಬ ಆಸಕ್ತಿದಾಯಕವಾಗಿರ್ತಕ್ಕಂಥ ಪುಸ್ತಕಗಳನ್ನು ರೂಪಿಸಿಕೊಟ್ಟಿದ್ದಾರೆ. ಸೊ ಅವರು ವಿಷನ್ ವ್ಯಾಲಿ ಪಬ್ಲಿಕೇಶನ್ ಕಡೆಯಿಂದ ಬಂದಿರತಕ್ಕಂಥ ಮುರಳಿ ಸರ್ ಅವರು ಮತ್ತು ಪ್ರಭಾಕರ್ ರೆಡ್ಡಿ ಸರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸ್ವಾಗತಿಸಿದಂಥ ಸದಾಶಿವ ಸರ್ ಅವರಿಗೆ ಧನ್ಯವಾದಗಳು. ಈ ಪಠ್ಯಪುಸ್ತಕಗಳ ಬಿಡುಗಡೆ ಸಮಾರಂಭದಲ್ಲಿ ಕನ್ನಡ ಖ್ಯಾತ ಕವಿಯ 4 ಸಾಲುಗಳು ನೆನಪಿಗೆ ಬರ್ತಿದೆ. ನರಕ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲ್ಸಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸನ್ನು ನೀ ಕಾಣೆ, ಎಂಡ ಹೋಗಲಿ ಎಡ್ತಿ ಹೋಗಲಿ ಎಲ್ಲ ಕೊಚ್ಕೊಂಡೋಗಲಿ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಗಲಿ. GP ರಾಜರತ್ನಂ ಅವರ ಅಭಿಮಾನದ ಕನ್ನಡದ ಪದಗಳು. ಈ ಅಭಿಮಾನ ಪ್ರೀತಿ ನಮ್ಮೆಲ್ಲರಲ್ಲೂ ಕೂಡ ಸದಾ ಜಾಗೃತವಾಗಿರಲಿ ಅಂತ ಹೇಳ್ತಾ, ಈಗ ಪಠ್ಯಪುಸ್ತಕಗಳನ್ನು ಬಿಡುಗಡೆ ಮಾಡುವಂತಹ ಸಂದರ್ಭ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಕುಲಪತಿ ಸಾಹೇಬರನ್ನ ಕೇಳ್ಕೊಳ್ತಿದ್ದೀನಿ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಪಠ್ಯಪುಸ್ತಕಗಳ ಬಿಡುಗಡೆಗೆ ಕೈ ಜೋಡಿಸಬೇಕು ಅಂತ. ಪದವಿ ತರಗತಿಗಳ 4ನೇ ಸೆಮಿಸ್ಟರ್ನ ಕನ್ನಡ ಪಠ್ಯಪುಸ್ತಕಗಳು ಲೋಕಾರ್ಪಣೆಗೊಳ್ತಿದೆ. ಬಿಡುಗಡೆಗೊಳಿಸಿದಂತಹ ಕುಲಪತಿಗಳಾದ ಡಾಕ್ಟರ್ BK ರವಿ ಸರ್ ಅವರಿಗೆ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಷಾ ಮೇಡಮ್ ಅವ್ರಿಗೆ, ಸ್ನಾತಕ ಅಧ್ಯಯನ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿಶಾಮಪ್ಪ ಸರ್ ಅವರಿಗೆ, ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಪುಷ್ಪಲತಾ ಮೇಡಮ್ ಅವ್ರಿಗೆ ಅನಂತ ಧನ್ಯವಾದಗಳು. BCom, BBA, BSc, BCA ಈ 4 ಸಂಯೋಜನೆಗಳಿಗೆ ಸಂಬಂಧಪಟ್ಟಂಥ ಕನ್ನಡ ಪಠ್ಯಪುಸ್ತಕಗಳು ಲೋಕಾರ್ಪಣೆಗೊಂಡಿದೆ. ಬಿಡುಗಡೆಗೊಳಿಸಿದಂತಹ ಅತಿಥಿ ಮಾನ್ಯರಿಗೆ ಅನಂತ ಧನ್ಯವಾದಗಳು.
ಡಾಕ್ಟರ್ BK ರವಿ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹಂಚ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೆ ಸರ್. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮತ್ತು ಶ್ರೀಮತಿ ದಾನಮ್ಮ ಚನ್ನಬಸವಯ್ಯ ಕಾಲೇಜ್ ಆಫ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆಶ್ರಯದಲ್ಲಿ ನಡೆತಾ ಇರ್ತಕ್ಕಂತಹ ಕನ್ನಡ ಪಠ್ಯಪುಸ್ತಕಗಳ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಕನ್ನಡ ಸ್ನಾತಕ ಅಧ್ಯಯನ ಮಂಡಳಿಯ ಅಧ್ಯಕ್ಷರು, ನಮ್ಮ ಕೋಲಾರದ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಆದಂಥ ಡಾಕ್ಟರ್ ಮುನ್ಷಾಮಪ್ಪನವರೇ, ಈ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಉಷಾ ಗಂಗಾಧರ್ ಅವರೇ, ಪ್ರಾಂಶುಪಾಲರಾದಂಥ ಪುಷ್ಪಲತಾ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ನನ್ನ ನೆಲ್ಮೆಯ ಅಧ್ಯಾಪಕ ಮಿತ್ರರೇ, ಬೇರೆ ಬೇರೆ ಕಾಲೇಜುಗಳಿಂದ ಬಂದಿರತಕ್ಕಂಥ ಎಲ್ಲ ಅಧ್ಯಾಪಕ ಮಿತ್ರರೇ, ಅಧ್ಯಾಪಕೇತರ ಸಿಬ್ಬಂದಿ ವರ್ಗದವರೇ, ನನ್ನ ನೆಲ್ಮೆಯ ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ಬಹಳ ಸಂತೋಷದ ವಿಷಯ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನಮ್ಮ ಕನ್ನಡ ಭಾಷೆಯ ಪಠ್ಯ ಪುಸ್ತಕಗಳು ಇವತ್ತು ಈ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು. 2ನೇ ವರ್ಷದ BCom, 2ನೇ ವರ್ಷದ BBA, 2ನೇ ವರ್ಷದ BSc ಮತ್ತು 2ನೇ ವರ್ಷದ BCA, ಈ ಎಲ್ಲ ಕೋರ್ಸ್ಗಳಿಗೋಸ್ಕರ ಈ ಪಠ್ಯಪುಸ್ತಕ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ಕೂಡ ಬಹಳ ಸಂತೋಷದ ವಿಷಯ ಅಂತ ನಾನಂತೂ ಭಾವಿಸ್ತೇನೆ. ಈ ಬಗ್ಗೆ ಈ ಪ್ರಕಟಣೆಗಳಿಗೆ ಕಾರಣರಾದಂಥ ತುಂಬ ವೈಯಕ್ತಿಕ ಆಸಕ್ತಿ ವಹಿಸಿ ಈ ಪುಸ್ತಕಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಲುಪಿಸಲೇಬೇಕು ಅನ್ನೋ ಉದ್ದೇಶದಿಂದ ಇಡೀ ನಮ್ಮ ಕನ್ನಡ ಸ್ನಾತಕ ಅಧ್ಯಯನ ಮಂಡಳಿ, ವಿಶೇಷವಾಗಿ ಅದರ ಅಧ್ಯಕ್ಷ ಅಂತ ಡಾಕ್ಟರ್ ಮುನ್ಷಾಮಪ್ಪನವರು ಭಾಳ ಶ್ರಮಪಟ್ಟು ಈ ಪುಸ್ತಕಗಳನ್ನು ತಂದಿರೋ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಈ ಪುಸ್ತಕ ಟೆಕ್ಸ್ಟ್ ಬುಕ್ಸು, ವಿಶೇಷವಾಗಿ ಕನ್ನಡ ಭಾಷೆಯ ಪಠ್ಯಪುಸ್ತಕಗಳು ಭಾಳಷ್ಟು ಸಂದರ್ಭದಲ್ಲಿ ನಾನು ಮೂಲತಃ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಂದವನು. ನಮ್ಮದೇ ಆದಂಥ ಪ್ರಸಾರಾಂಗ ಇತ್ತು. ಪ್ರಸಾರಾಂಗದ ಅಡಿಯಲ್ಲಿ ನಾವೆಲ್ಲ ಪಠ್ಯಪುಸ್ತಕಗಳನ್ನು ಮುದ್ರಣ ಮಾಡ್ತಾ ಇದ್ದಂಥ ಕಾಲ ಇತ್ತು. ಮಧ್ಯೆ ಎಲ್ಲ ಸಾಫ್ಟ್ ಕಾಪಿ ಅಥವಾ PDF ಹಾಕಿ ವಿದ್ಯಾರ್ಥಿಗಳು ಅದನ್ನು ಡೌನ್ಲೋಡ್ ಮಾಡಿ ಅದನ್ನು ಓದ್ಕೊಂಡು ಬರ್ತಕ್ಕಂಥ ಒಂದು ಪದ್ಧತಿ ಕೂಡ ಆರಂಭ ಆಯಿತು. ಆದರೆ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಈ ಪಠ್ಯಗಳನ್ನು, ಅದು ಕೂಡ ನ್ಯೂ ಎಜುಕೇಷನ್ ಪಾಲಿಸಿಯಿಂದ ಮತ್ತು ನಮ್ಮ ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಬಂದು ಹೊಸ ಪಠ್ಯಕ್ರಮ ಬಂದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ತಯಾರು ಮಾಡಿ ತಮಗೆ ತಲುಪೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಅಂತ ನಾನಂತೂ ಭಾವಿಸ್ತೇನೆ. ಅದರಲ್ಲೂ ಕೂಡ ವಿಶೇಷವಾಗಿ ಕನ್ನಡ ಭಾಷೆ ಬೆಳವಣಿಗೆಗೆ ಪಠ್ಯಕ್ರಮ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಶ್ರಮ ವಹಿಸಿ, ಬಹುಶಃ ಏನು ಈ ಆಧುನಿಕ ಕನ್ನಡನೂ ಸೇರಿಸಿ, ಪತ್ರಲೇಖನೂ ಸೇರಿಸಿ ಅಂದರೆ ನಿಮ್ಮ ಕೋರ್ಸಿಗೆ ತಕ್ಕ ಹಾಗೆ ಕನ್ನಡ ಭಾಷೆಯನ್ನು ಯಾವ ರೀತಿ ಬೆಳೆಸಬೇಕು, ಕನ್ನಡ ಭಾಷೆಯನ್ನು ಹೇಗೆ ನಾವು ದಿನನಿತ್ಯದ ಜೀವನದಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ, ಮತ್ತು ಆಯಾ ಕೋರ್ಸಿಗೆ ತಕ್ಕ ಹಾಗೆ. ಏಕೆಂದರೆ BComಗೆ ಸಪ್ರೇಟ್ ಮಾಡಿದ್ದಾರೆ. ಈಗ BComನ ಅಗತ್ಯತೆಗಳೇನು, BCA ಅಗತ್ಯತೆಗಳೇನು, ವಿಜ್ಞಾನದ ವಿದ್ಯಾರ್ಥಿಗೆ ಕನ್ನಡ ಯಾವ ರೀತಿ ಅವರ ಅಧ್ಯಯನಕ್ಕೆ ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ಯೋಚನೆ ಮಾಡಿ, ಭಾಳ ಜನಕ್ಕೆಲ್ಲ ಮನೆಗೆ ಹೋಗೋ ಮೂಡಲಿದ್ದೀರ ವಿದ್ಯಾರ್ಥಿಗಳು. ಏನು ಶನಿವಾರ ಮಧ್ಯಾಹ್ನ ಇಲ್ಲಿ ಬಂದು ಇಲ್ಲಿ ಯಾಕೋ ಕೂಡಾಕ್ಬಿಟ್ಟವ್ರೆ ಅಂತ ನಿಮ್ಮ ಸೈಕಾಲಜಿ ಎಲ್ಲ ನೋಡ್ತಿದ್ದೀನಿ ನಾನು. ಎಲ್ಲರಿಗೂ ಎಷ್ಟೊತ್ತಿಗೆ ಬಿಟ್ಟರೆ ಸಾಕು ಅಂತಿದ್ದೀರಿ. ನಾನು ಕಮ್ಯುನಿಕೇಷನ್ ಮೇಸ್ಟ್ರು, ನೀನು ಅಲ್ಲಿ ಮುದ್ದಿದಲ್ಲಿ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರು ನಾನು ಹೇಳ್ತೀನಿ ಇದೇ ರೋನಲ್ಲಿ ಇಷ್ಟೊಂದು ಮಾತಾಡಿದ್ದಾನೆ ಅಂತ ಅಲ್ವಾ. ನಾನೇನು ಜಾಸ್ತಿ ಹೊತ್ತು ಮಾತಾಡೋಲ್ಲ, ಹೆದರ್ಕೋಬೇಡ್ರಿ. ಈಗ ಶನಿವಾರ ಮಧ್ಯಾಹ್ನ ಎಲ್ಲ ಮನೆಗೆ ಓಡೋಗುವ ಧಾವಂತಲ್ಲಿದ್ದೀರಿ. ನಿಮ್ಮ ಸೈಕಾಲಜಿ ನಂಗೆ ಅರ್ಥ ಆಗುತ್ತೆ. ಆದರೆ ಅನಿವಾರ್ಯವಾಗಿ ಇವತ್ತು ಬಿಡುಗಡೆ ಮಾಡಲೇಬೇಕಂತ ಪರಿಸ್ಥಿತಿ ಬಂತು. ನಾನು ಬೆಳಿಗ್ಗೆನೇ ಮಾಡೋಣ ಅಂತಂದೆ, ಬೆಂಗಳೂರಿನಲ್ಲಿ ನನಗೊಂದು ಕಾರ್ಯಕ್ರಮ ಇತ್ತು, ಅದು ಲೇಟ್ ಆಗಿಬಿಡ್ತು. ಹಾಗಾಗಿ ನಾನು ಸ್ವಲ್ಪ ತಡವಾಗಿ ಬರೋವಂಥ ಕಾರ್ಯಕ್ರಮ ಆಯಿತು.
ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನನಗಿನ್ನೂ ಕೂಡ ನಮ್ಮ ಕಾಲದಲ್ಲಿದ್ದಂಥ ಕನ್ನಡ ಎಲ್ಲೋಯ್ತೋ ನನಗೆ ಗೊತ್ತಿಲ್ಲ. ಇವತ್ತಿನ ನಾವೆಲ್ಲ ಕನ್ನಡದಲ್ಲಿ ಓದ್ದವರು, ಹಳೆಗನ್ನಡ ಓದ್ದವರು ಎಲ್ಲ ನಮ್ಮ ಕಾಲದ ಕನ್ನಡ, ನಮ್ಮ ಕಾಲದ ವ್ಯಾಕರಣ, ನಮ್ಮ ಕಾಲದ ಛಂದಸ್ಸು, ಮಹಾಕಾವ್ಯಗಳು, ಹಳೆಗನ್ನಡ. ಎಷ್ಟು ಜನ ಇವತ್ತಿನ ಪೀಳಿಗೆಗೆ ಕನ್ನಡ ಭಾಷೆ ಎಷ್ಟರ ಮಟ್ಟಿಗೆ ಪಠ್ಯಕ್ರಮದಲ್ಲಿ ನೀವು ಅಳವಡಿಸಿ ನಮ್ಮ ಕಾಲದ್ದೇ ರಿಪೀಟ್ ಆಗಿದೆಯೋ? ಈಗ ನಿಮ್ಮ ಆಂಡಯ್ಯ ನಿಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಜನಕ್ಕೆ ಗೊತ್ತು? ಒಂದೆರಡು ಲೈನ್ ಹೇಳ್ತು ನೋಡೋಣ. ಹಳೆಗನ್ನಡದೊಂದೆರಡು ಲೈನ್ಸ್ ಹೇಳಪ್ಪ. ಕುರಿತೋದಿದೆಯೂ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು ಹೇಳಿಸು. ಆಂಡಯ್ಯ ಯಾರು ಅಂತ ಕೇಳಿಸ್ಬಿಡು ನೋಡೋಣ. ಫಲവും ನಾಲಿಗೆ ಉಳ್ಳவும் ಬಗೆಯುಡಂದುಂ ಬಣ್ಣಿಸಲ್ಕಾರ ನಾನಲ್ಲ ನಮ್ಮ ಆಂಡಯ್ಯ ಯಾರು? ನಾನು ಸ್ವಲ್ಪ ಕನ್ನಡ ಓದಿದ್ದೀನಪ್ಪ, ಆಯಿತಾ? ನಮ್ಮ ಕಾಲದ ಹಳೆಗನ್ನಡ, ನಮ್ಮ ಕಾಲದ ವ್ಯಾಕರಣ, ನಮ್ಮ ಕಾಲದ ಭಾಷಾ ಪ್ರಯೋಗ ಇವತ್ತು ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಆತ್ಮವಿಮರ್ಶನೆ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗಿದೆ. ಭಾಷೆ, ಯಾವುದೇ ಒಂದು ಭಾಷೆಯ ಸ್ವರೂಪ, ಭಾಷೆಯ ವ್ಯಾಕರಣ ಯಾಕೆ ಮುಖ್ಯ ಅನ್ನೋದು ಅರ್ಥ ಮಾಡ್ಕೋಬೇಕು. ಯಾಕೆಲ್ಲ ನಮ್ಮ ಕನ್ನಡ ಸಾಹಿತಿಗಳು, ಕನ್ನಡಿಗರು ನಮಗೇನು ಅಂದರೆ ಕನ್ನಡ ಅಂದ ತಕ್ಷಣ ನೀವು ಏನು ಜಿ ಪಿ ರಾಜರತ್ನಮಿಗೆ ಹೇಳಿದ್ರಲ್ಲ, ನಾವು ಕನ್ನಡ, ನಾನು ಉಣ್ಣೋದು ಕನ್ನಡ, ನೀರು ಕುಡಿಯೋದು ಕನ್ನಡ, ಎಲ್ಲ ಕನ್ನಡ ಅಂತೀವಿ. ಎಷ್ಟರ ಮಟ್ಟಿಗೆ ನಾವು ಕನ್ನಡವನ್ನು ಪಾಲಿಸುವ, ಪೋಷಿಸುವ ಕೆಲಸ ಮಾಡಿದ್ದೇವೆ ಅನ್ನುವ ಆತ್ಮಾವಲೋಕನೆ ಮಾಡಿಕೊಳ್ಳೇಬೇಕಾದಂತಹ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಹಾಗಂತ ನಾವು ಇಂಗ್ಲೀಷ್ ಭಾಷೆಯನ್ನು ಕಲಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಇಂಗ್ಲೀಷ್ ಭಾಷೆಯಲ್ಲೂ ನಿಮಗೆ ಪ್ರೌಢಿಮೆ ಬೇಕು. ಅದೇ ರೀತಿ ಈ ನಾಡಿನ ಭಾಷೆಯಾದಂತಹ, ಬಹುಸಂಖ್ಯಾತರ ಮಾತೃಭಾಷೆಯಾದಂತಹ ಕನ್ನಡ ಭಾಷೆಯ ಮೇಲೂ ಕೂಡ ನೀವು ಪ್ರೌಢಿಮೆಯನ್ನು ಮೆರಿಬೇಕು. ಭಾಳ ಜನ ನಾನು ನೋಡಿದ್ದೀನಿ ಇವತ್ತಿನ ಇಂಗ್ಲೀಷ್ ಎಜುಕೇಷನ್ನಲ್ಲಿ ನಿಮ್ಮ ಕನ್ನಡ ಪ್ರೌಢಿಮೆ ಎಷ್ಟು ಮಟ್ಟಿಗಿದೆ ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ಕನ್ನಡ ಭಾಷೆ ಕೂಡ ನಾವು ಇವತ್ತು ಆಳವಾಗಿ ಅಧ್ಯಯನ ಮಾಡಬೇಕಾಗ್ತದೆ. ನನಗಿನ್ನೂ ಕೂಡ ನನಗೆ ಅರ್ಥ ಆಗಿಲ್ಲ. ನಿಮ್ಗೆ ಕಾಗೊಂಡಿತ್ತು, ನಾವೆಲ್ಲ ತೀರಾ ಶಾಸ್ತ್ರ ಹೇಳಿದ್ರೆ ಏನು ಮಾಡ್ತಾರೆ, ನೀವೆಲ್ಲ ಓಲ್ಡ್ ಸ್ಕೂಲ್ ಸರ್, ನೀವು ಹಳೆ ಕಾಲದವರು. ಇವತ್ತು ತಂತ್ರಜ್ಞಾನ ಇದೆ, ಅದು ಚೆಕ್ ಮಾಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದೇ ಹೇಳ್ತದೆ, ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ ಅನ್ನುವಂಥ ಕಾಲ ಬಂದಿದೆ. ಆದರೆ ಇವತ್ತು ಭಾಳ ಸಂದರ್ಭದಲ್ಲಿ ನಾನು ನೋಡ್ತೇನೆ, ಕಾಗಣತಕ್ಕೆ ಸರಿಯಾದ ಬೆಲೆ ಇಲ್ಲ, ಭಾಷಾ ಪ್ರಯೋಗಕ್ಕೆ ಬೆಲೆ ಇಲ್ಲ, ವ್ಯಾಕರಣ ಯಾಕೆ ಬೇಕು ಅನ್ನೋ ಚರ್ಚೆಗಳು ಶುರುವಾಗಿದ್ದಾವೆ. ತಂತ್ರಜ್ಞಾನದ ಭರಾಟೆಯಲ್ಲಿ ನಾನೊಬ್ಬ ಸಂವಹನ ಶಾಸ್ತ್ರಜ್ಞ, ಮೂಲತಃ ನಾನು ಸಂವಹನ ಕ್ಷೇತ್ರಕ್ಕೆ ಸೇರಿದವನು. ನನ್ನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ತಂತ್ರಜ್ಞಾನದ ಭರಾಟೆಯಲ್ಲಿ, ಆಧುನಿಕತೆಯ ಭರಾಟೆಯಲ್ಲಿ ಬೇರೆ ಭಾಷೆ ನಮ್ಮ ಪ್ರಾದೇಶಿಕ ಭಾಷೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗಬಾರದು. ಆಂಡಯ್ಯನೇ, ಆದಿಕವಿ ಪಂಪನೇ ಅಲ್ವಾ? ನಮ್ಮ ರಾಷ್ಟ್ರಕವಿ ಕುವೆಂಪುನೇ, ಜಿ ಎಸ್ ಶಿವರುದ್ರಪ್ಪನವರೇ ಅವರು ಬಳಸಿದ ಕನ್ನಡ, ಆ ಅಚ್ಚ ಕನ್ನಡದ ಮೇಲೆ ದಾಳಿ ನಡೆಸುವ ಅಧಿಕಾರ ನಮಗಿಲ್ಲ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಗ್ಲೀಷ್ ಭಾಷೆ ಬಗ್ಗೆ ನಮಗೆ ಪ್ರೌಢಿಮೆ ಬೇಕಿವತ್ತು. ಇಂಗ್ಲೀಷ್ ಭಾಷೆಯನ್ನು ಚೆನ್ನಾಗಿ ಕಲಿಬೇಕಾದ್ರೆ ನಮ್ಮದೇ ಆದಂಥ ಭಾಷೆಯ ಪ್ರಯೋಗ ಏನು, ಕಾಗುಣಿತ ಏನು, ಪದ ಪ್ರಯೋಗ ಏನು, ತಂತ್ರಜ್ಞಾನ ಹೆಂಗೆ ಎಲ್ಲಿ ತೊಂದರೆ ಮಾಡ್ತಾ ಇದೆ, ಎಲ್ಲ ಭಾಷೆಯ ಪದಗಳನ್ನೂ ಮಿಕ್ಸ್ ಮಾಡಿ ಕನ್ನಡ ಯಾವುದೋ ಬೇರೆ ಭಾಷೆ ಯಾವುದೋ. ಈಗ ನಿಮ್ಮ ಸಿನಿಮಾ ಹಾಡುಗಳೆಲ್ಲ ಅಚ್ಚ ಕನ್ನಡದಲ್ಲಿ ಬರ್ತಾ ಇದ್ದಾವ? ಎಲ್ಲಿ ಬರ್ತಾಯಿದ್ದಾವೆ ಅಚ್ಚ ಕನ್ನಡದಲ್ಲಿ? ಎಲ್ಲ ಭಾಷೆನೂ ಮಿಕ್ಸ್ ಆಗೋ ಸಂದರ್ಭದಲ್ಲಿ ನನ್ನ ಮೂಲತನ, ನನ್ನ ಮೂಲ ಬೇರು, ನನ್ನ ಭಾಷೆ ಎಲ್ಲಿ ಉಳಿತದೆ ಅನ್ನೋದರ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಕನ್ನಡ ಭಾಷೆ ಬಗ್ಗೆ ಬರೀ ಅಭಿಮಾನ ಇದ್ದರೆ ಸಾಲದು, ಕನ್ನಡ ಭಾಷೆಯನ್ನು ನಾವು ಅರದು ಕುಡಿಬೇಕು, ಚೆನ್ನಾಗಿ ಓದಬೇಕು, ಸಾಹಿತ್ಯವನ್ನು ಓದಬೇಕು, ಮತ್ತು ಪಠ್ಯಕ್ರಮದಲ್ಲೂ ಕೂಡ ನೀವು ಚೆನ್ನಾಗಿ ಆಳವಾದಂಥ ಅಧ್ಯಯನವನ್ನು ಮಾಡಬೇಕು. ಹಾಗಾಗಿ ಅದು ಭಾಳ ಖುಷಿಯಾಯ್ತು ನನಗೆ ನೋಡಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಈ ಅರ್ಬನ್ ಸಿಚುವೇಷನ್ನಲ್ಲಿ ಭಾಳ ಜನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತೀರಿ, ಕನ್ನಡ ಮೇಲೆ ನಿಮಗೆ ಪ್ರೌಢಿಮೆ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಕನ್ನಡ ಭಾಷೆ ಬಗ್ಗೆ ಹೆಚ್ಚು ಪ್ರೌಢಿಮೆಯನ್ನು ಬೆಳೆಸ್ಕೊಳ್ಳಿ. ಭಾಳ ಜನ ಕನ್ನಡ ಮಾಧ್ಯಮದಿಂದ ಬಂದಿರತಕ್ಕಂಥವ್ರು ಭಾಳ ಸಂಖ್ಯೆಯಲ್ಲಿ. ಇವತ್ತು ನಮ್ಮ ಕಾಲದಲ್ಲಿ ನಾವು ಓದಬೇಕಾದ್ರೆ ಕನ್ನಡ ಮೀಡಿಯಮ್ ಇರಲೇ ಇಲ್ಲ ಯೂನಿವರ್ಸಿಟಿಗಳಲ್ಲಿ. ಆನಂತರ ನಾವು ಮೇಷ್ಟ್ರುಗಳಾಗಿ ಬಂದ ಮೇಲೆ ಇವತ್ತು ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಸರ್ಕಾರಿ ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ 80%ಗೂ ಹೆಚ್ಚಿದೆ. ಇವತ್ತು ಎಲ್ಲ ಕನ್ನಡ ಮಾಧ್ಯಮದವರು, ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರು. ಹಾಗಾಗಿ ನಿಮಗೆ ವಾಣಿಜ್ಯ ಶಾಸ್ತ್ರದಲ್ಲೂ ಕನ್ನಡ ಬಳಕೆ ಬೇಕು, ವಿಜ್ಞಾನದಲ್ಲೂ ಕನ್ನಡ ಬಳಕೆ ಬೇಕು, ತಂತ್ರಜ್ಞಾನ ವಿಷಯದಲ್ಲೂ ಕನ್ನಡ ಬಳಕೆ ಬೇಕು. ಆದರೆ ಆ ಕನ್ನಡ ಸಾಹಿತ್ಯವನ್ನು, ಕನ್ನಡ ಭಾಷೆಯನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಬಹುಶಃ ಮುಂದೆ, ಈಗ ಉದಾಹರಣೆ ನೀವೇನೋ ಒಂದು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀರಪ್ಪ,
ಭಾಷೆ ಮೇಲೆ ನಿಮ್ಮ ಪ್ರೌಢಿಮೆ ಇಲ್ಲ ಅಂದರೆ ಏನಾಗುತ್ತೆ? ತಪ್ಪು ಕಾಗುಣಿತ ಬರೆದು ಏನು ಮಾಡ್ತೀವಿ? 0 ಸುತ್ತ ಕಳಿಸ್ತೀವಿ. ಯಾರು ಪರ್ಫೆಕ್ಟ್ ಕನ್ನಡ ಬರೀತೀರಿ, ಇವತ್ತಿನ ಮಾಧ್ಯಮದಲ್ಲೂ ಕೂಡ ಅಷ್ಟೇ, ನಾನು ಮಾಧ್ಯಮ ಕ್ಷೇತ್ರದವನು. ಯಾರಿಗೆ ಕನ್ನಡ ಭಾಷೆ ಮೇಲೆ ಪ್ರೌಢಿಮೆ ಇದೆ, ಯಾರಿಗೆ ಇಂಗ್ಲೀಷ್ ಭಾಷೆ ಮೇಲೂ ಪ್ರೌಢಿಮೆ ಇದೆ, ನೀವು ಬರೀ ಗ್ರ್ಯಾಜುಯೇಟ್ ಆದರೆ ನಾನು ಎಷ್ಟು ಜನ ಬರ್ರಿ ನಾನು ಕೆಲಸ ಕೊಡಿಸ್ತೀವಿ, ಎಷ್ಟು ಜನಕ್ಕೆ ಬೇಕು ಕೆಲಸ, ಆನ್ ದ ಸ್ಪಾಟ್. ಭಾಷೆ ಮೇಲೆ ಪ್ರೌಢಿಮೆ ಇರಬೇಕು. ಭಾಷೆ ಮೇಲೆ ಪ್ರೌಢಿಮೆ ಇಲ್ಲ, ಸುದ್ದಿ ಬರೆಯಲ್ಲ, ತಪ್ಪು ಬರೀತಾರೆ ಸುದ್ದಿಗಳು. ಈ ನಮ್ಮ ಮಾಧ್ಯಮದವ್ರು ಮಾಡೋ ತಪ್ಪೇನು ಅಂದರೆ, ಈ ಕನ್ನಡದವರು ಯಾರೂ ಮಾತಾಡಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಈ ಪ್ರೊಫೆಸರ್ಸು. ಕನ್ನಡ ಭಾಷಾಶಾಸ್ತ್ರಜ್ಞರು ಮಾತಾಡಲ್ಲ. ಸುದ್ದಿಗಳು ಎಲ್ಲಪ್ಪ ಇದೆಯಾ ಕನ್ನಡ ಭಾಷೆಯಲ್ಲಿ? ಸಿಬ್ಬಂದಿಗಳು, ಮಾಹಿತಿಗಳು ಯೂಸ್ ಮಾಡ್ತೀವ, ಎಲ್ಲ ಲೀಗಲೈಸ್ ಆಗಿಬಿಟ್ಟಿದೆ. ಹಾಗಾಗಿ ತಂತ್ರಜ್ಞಾನದ ಭರಾಟೆಯಲ್ಲಿ ಭಾಷೆಯ ಮೇಲೆ ದಾಳಿ ಮಾಡ್ತಕ್ಕಂಥ ಅಧಿಕಾರ ನಮ್ಮ ಮೇಲಿಲ್ಲ. ಭಾಷೆಯ ಮೂಲ ಸ್ವರೂಪವನ್ನು ನಾವು ಇವತ್ತು ಉಳಿಸ್ಕೋಬೇಕು. ಮತ್ತು ಕನ್ನಡ ಮಾಧ್ಯಮದಲ್ಲಿ IAS ಬರಿತಾ ಇರ್ತಕ್ಕಂಥವ್ರ ಸಂಖ್ಯೆ ಭಾಳ ಜಾಸ್ತಿ ಆಗ್ತಾಯಿದೆ. ಯಾಕೆ? ಆ ಭಾಷೆಯ ಪ್ರೌಢಿಮೆ, ಆ ಜ್ಞಾನ. ಉದಾಹರಣೆ, ನನ್ನ ಮಾತೃಭಾಷೆ ಕನ್ನಡ, ನನಗೆ ಕನ್ನಡದಲ್ಲಿ ಅರ್ಥ ಆದಾಗ ಇಂಗ್ಲೀಷ್ನಾಗ ಆಗಲ್ಲ. ಇಂಗ್ಲೀಷ್ ಈಸ್ ಎ ಫಾರಿನ್ ಲ್ಯಾಂಗ್ವೇಜ್. ಇಂಗ್ಲೀಷಲ್ಲಿ ಈಸ್ ಯಾವುದೋ, ವಾಸ್ ಯಾವುದೋ, ಶಿ ಯಾವುದೋ, ಹಿ ಯಾವುದೋ, ಪಾಸ್ಟ್ ಯಾವುದೋ, ಪ್ರೆಸೆಂಟ್ ಯಾವುದೋ, ಫ್ಯೂಚರ್ ಯಾವುದೋ, ಎಲ್ಲ ಗೊಂದಲ ಬಂದ್ಬಿಡುತ್ತೆ ತಲೆಯಲ್ಲಿ. ಕನ್ನಡ ಭಾಷೆಯಲ್ಲಾದರೆ ಭೂತಕಾಲ ಯಾವುದು, ಭವಿಷ್ಯತ್ ಕಾಲ ಯಾವುದು, ಏಕವಚನ, ಬಹುವಚನ, ಸ್ತ್ರೀಲಿಂಗ, ಪುಲ್ಲಿಂಗ ಅಲ್ವಾ? ಚಕ ಯಾಕೆಂದ್ರೆ ನಾವು ಬೆಳೆದಿರೋದು ಕನ್ನಡ ಭಾಷೆಯಲ್ಲಿ. ಇಂಗ್ಲೀಷು ಬೇರೆ ದೇಶದ ಭಾಷೆ, ಕಲ್ತಿರೋ ಭಾಷೆ ಅದು ಅಲ್ವಾ? ನನ್ನ ಮಾತೃಭಾಷೆ ಬೇರೆ, ಕಲ್ತಿರೋ ಭಾಷೆ ಬೇರೆ. ಹಾಗಾಗಿ ಈ ಕನ್ನಡದಲ್ಲಿ ನೋಡಿ, ಈಗ KS ಭಾಳ ಜನ ಬರಿತಾ ಇದ್ದಾರೆ ಕನ್ನಡ ಮೀಡಿಯಮಲ್ಲಿ. ಎಲ್ಲ ನಿಮ್ಮ ಆಫೀಸರ್ಸ್ ಆಗೋರೆಲ್ಲ ಬಹುಸಂಖ್ಯಾತರು ಕನ್ನಡ ಮಾಧ್ಯಮದಲ್ಲಿ ಬಂದಿರೋರು. PhD ಥೀಸಿಸ್ಗಳೆಲ್ಲ ಕನ್ನಡ ಮಾಧ್ಯಮದಲ್ಲಿ ಆಗ್ತಾಯಿದೆ. IAS ಅಲ್ಲಿ ಭಾಳ ಸಂಖ್ಯಾತರು ಇವತ್ತು ಕನ್ನಡ ಮಾಧ್ಯಮದಲ್ಲಿ IAS ಆಗ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ. ಆ ನಿಟ್ಟಿನಲ್ಲಿ ಕನ್ನಡ ಭಾಷೆಯನ್ನು ನೀವು ಭಾಳ ಜನ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ಬೋದು. ನಮ್ಮ ಅಪ್ಪ ಅಮ್ಮಂಗೆ ಏನು ಅಂದರೆ ಕನ್ನಡ ಮೀಡಿಯಮ್ಗೆ ಓದಿರಿ ಕೆಲಸ ಸಿಗ್ತತ್ತೋ ಇಲ್ಲೋ, ಸ್ವಲ್ಪ ಇಂಗ್ಲೀಷ್ ಕಲ್ತು ಬಿಡಲಿ ಅನ್ನೋ ಉದ್ದೇಶ. ಹಾಗಂತ ನಮ್ಮ ಭಾಷೆನ ನಾವು ಮರಿಬಾರ್ದು. ಕನ್ನಡ ಭಾಷೆ ಮೇಲೆ ಪ್ರೌಢಿಮೆ ಬೆಳೆಸ್ಕೊಳ್ಳಿ, ಚೆನ್ನಾಗಿ ಓದ್ರಿ, ಚೆನ್ನಾಗಿ ಬರೀರಿ. ಯಾರು ಹೆಚ್ಚು ಓದ್ತೀರಿ ವಿದ್ಯಾರ್ಥಿಗಳ ಮನೋಭಾವವನ್ನು ತಿಳ್ಕೊಳ್ಳಿ. ನಾವು ಮೇಷ್ಟ್ರುಗಳು ತುತ್ತೂರಿ ಇದೇನೆ ಓದೋದು. ಮೇಷ್ಟ್ರುಗಳು ತುತ್ತೂರಿ ಓದ್ತಾಯಿರಿ, ಚೆನ್ನಾಗಿ ಓದ್ರಿ, ಚೆನ್ನಾಗಿ ಎಕ್ಸಾಮ್ ಬರೀರಿ, ಒಳ್ಳೆ ಸ್ಥಾನಮಾನಕ್ಕೆ ಹೋಗ್ರಿ ಅಂತ ಹೇಳೋ ಯಾವ್ದಾದ್ರು ಒಂದು ಜೀವ ಇದ್ದರೆ ಅದು ಮೇಷ್ಟ್ರ ಜೀವನೇ. ಇನ್ಯಾರು ನಿಮಗೆ ಮುಂದೆ ಬರ್ರಿ ಅಂತ ಹೇಳಲ್ಲ. ಜಗತ್ತಲ್ಲಿ ನಿಮ್ಗೆ ಉದ್ಧಾರ ಆಗ್ರಿ ಅಂತ ಹೇಳೋದು ಮೇಷ್ಟ್ರೆ, ಇನ್ಯಾರೂ ಹೇಳಲ್ಲ. ನಿಜಾನಾ? ಇನ್ಯಾರು ನಿಮ್ಮ ಅಪ್ಪ ಅಮ್ಮ ಬಿಟ್ಟರೆ ನೆಕ್ಸ್ಟ್ ದೇವರು ಗುರು. ಯಾರು ಹೇಳ್ತಾರಾ? ಹೇಳಲ್ವಾ? ಹೇಳ್ತಾರೆ ಯಾರಾದರೂ? ಹೇಳ್ತಾರಾ? ಚೆನ್ನಾಗಿ ಓದ್ರಿ ಅಂತ ಹೇಳಿದ್ರೆ ಯಾರು? ಅಪ್ಪ ಅಮ್ಮ ಬಿಟ್ಟರೆ ಗುರುನೇ ಹೇಳ್ತಾರಾ? ಯಾರೂ ಹೇಳಲ್ಲ. ಹಾಗಾಗಿ ಇವತ್ತು ವಿಶೇಷವಾಗಿ ನೀವು ಚೆನ್ನಾಗಿ ಏನೇ ನಿಮ್ಮ ಮೊಬೈಲ್ ಬಳಕೆ, ತಂತ್ರಜ್ಞಾನದ ಭರಾಟೆ ಇದೆ ನೋಡಿ. ಅಮ್ಮ ಅಲ್ಲೇ ಆಕಳಿಸ್ತಾವಳು. ಏನಮ್ಮ ಆಕಳಿಸ್ತಾ ಇದೆಯಾ? ಹಾಂ, ಬಿಟ್ಟರೆ ಸಾಕು ಅಂತ ಪಾಪ ಅವ್ರಿಗೆ. ನಿಮ್ಮ ಮಧ್ಯಾಹ್ನ ಕೂರಿಸ್ಕೊಂಬಿಟ್ಟು ನಿಮ್ಮ ಮೊಬೈಲು ತಂತ್ರಜ್ಞಾನದ ಬಳಕೆ ಎಷ್ಟೇ ಇದ್ದರೂ ಕೂಡ ವಿದ್ಯಾರ್ಥಿಗಳಾದವರು ಜಾಣತನವಾಗಿ ಯಾವ ತಂತ್ರಜ್ಞಾನವನ್ನು ಎಷ್ಟು, ಎಲ್ಲಿ, ಹೇಗೆ ಜಾಣತನದಿಂದ ಬಳಸುತ್ತೀರಿ ಅನ್ನೋದು ನಿಮ್ಮ ಭವಿಷ್ಯವನ್ನು ತೀರ್ಮಾನ ಮಾಡುತ್ತೆ. ಬರೀ ತಂತ್ರಜ್ಞಾನದ ಒಳಗೆ ಹೋಗಿ ಬರೀ ವಾಟ್ಸಪ್ಪು, ಯೂಟ್ಯೂಬ್ನ ನೋಡ್ಕೊಂಡು ಬರೀ ಮೆಸೇಜ್ಗಳು ನೋಡ್ಕೊಂಡು ಕಾಲವ್ಯಯ ಮಾಡಿದರೆ ಭವಿಷ್ಯ ಕಷ್ಟ ಇದೆ. ಹಾಗಾಗಿ ನೀವು ಆಳವಾಗಿ ಓದಬೇಕು. ಚೆನ್ನಾಗಿ ಯಾರು ಓದ್ತೀರಿ, ಚೆನ್ನಾಗಿ ಯಾರು ಬರೀತೀರಿ, ಖಂಡಿತ ನಿಮಗೆ ಉಜ್ವಲವಾದ ಭವಿಷ್ಯ ಇದೆ. ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ, ಕನ್ನಡ ಭಾಷೆ ಮೇಲೆ ಪ್ರೌಢಿಮೆ ಪಡೆಯಿರಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗಲಿ. ಸಮಾಜದ ಒಳ್ಳೊಳ್ಳೆ ಸ್ಥಾನಗಳನ್ನು ನೀವು ಪಡೀರಿ. ಆ ಮೂಲಕ ನೀವು ಹುಟ್ಟಿದ ಕನ್ನಡ ನಾಡಿಗೆ, ಭಾರತಾಂಬೆಗೆ, ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ನೀವು ಪಾಠ ಮಾಡಿದ ಮೇಷ್ಟ್ರಿಗೆ, ನಿಮ್ಮ ಅಪ್ಪ ಅಮ್ಮಂದರಿಗೆ ಎಲ್ರಿಗೂ ಒಳ್ಳೆ ಹೆಸರು ತಂದುಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಮುಗಿಸ್ತಾರೆ ಅಂದ ತಕ್ಷಣ ಚಪ್ಪಾಳೆ ಹೊಡೆದ್ಬಿಟ್ರು. ನಾನು ಹಂಗೆ ನನ್ನ ಅಲ್ಲಿ ಕೂರಿಸಿದ್ರೆ ನನಗೂ ಅಷ್ಟೇ ಬೇಗ ಬಿಟ್ಟರೆ ಸಾಕಿ, ಇವ್ರು ಹೆಂಗೆ ಕೊರೀತಾರೆ. ಇವತ್ತೆಲ್ಲ ಮೆಸೇಜು ತಲೆಗೆ ಹೋಗಲ್ಲ. ಐ ಎಮ್ ಎ ಕಮ್ಯುನಿಕೇಷನ್ ಮ್ಯಾನ್, ಐ ನೋ. ನಾನು ಹೇಳಿರೋದು ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ನಾನು ವಂದಿಸಿ, ಡಾಕ್ಟರ್ ಮುನ್ಷಾಮಪ್ಪನವರು ಇದೇ ರೀತಿ ಇನ್ನೂ ಹೆಚ್ಚು ಮಕ್ಕಳಿಗೆ ಅನುಕೂಲ ಆಗುವಂಥ, ಕನ್ನಡಕ್ಕೆ ಸಹಾಯ ಆಗ್ತಕ್ಕಂಥ, ನಮ್ಮ ಮಕ್ಕಳಿಗೆ ಹೆಚ್ಚು ಕನ್ನಡದಲ್ಲಿ ಪ್ರೌಢಿಮೆ ಬರ್ತಕ್ಕಂಥ ಕಾರ್ಯಕ್ರಮನ ಹಾಕ್ಕೊಳ್ಳಿ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮೇಡಮ್ ಅವರು, ನಮ್ಮ ಉಷಾ ಗಂಗಾಧರ್ ಅವರು ಕೂಡ, ನಾನೇ ಇದು ಮೊದಲನೇ ಸಾರಿ ಬಂದದ್ದಲ್ಲ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವ ಆಗಿದ್ದಾಗ ನಾನು ಹಿಂದೆ ಬಂದಿದ್ದೀನಿ. ಹಾಗಾಗಿ ಮೇಡಮ್ ಅವರು, ಪ್ರಿನ್ಸಿಪಾಲ್ರು ಎಲ್ಲರೂ ಸೇರಿ ನಮಗೆ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ
ಮ್ಯಾನೇಜ್ಮೆಂಟ್ಗೂ ಕೂಡ ನಾವು ಆಭಾರಿಯಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಅಧ್ಯಾಪಕ ಮಿತ್ರರಿಗೆ, ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ತಂತ್ರಜ್ಞಾನದ ಭರಾಟೆಯಲ್ಲಿ ಕನ್ನಡ ನಲುಗುತ್ತಾ ಇದೆ. ಅದನ್ನು ಉಳಿಸಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನೋಂತಹ ಕಿವಿ ಮಾತನ್ನು ನಮ್ಗೆ ಹೇಳಿದ್ದಾರೆ. ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಸರ್ ಸುಮಾರು 32 ವಿದ್ಯಾರ್ಥಿಗಳು 2ನೇ ಸೆಮಿಸ್ಟರ್ನಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ಸರ್. ಸುಮಾರು 32 ವಿದ್ಯಾರ್ಥಿಗಳು ಕನ್ನಡದಲ್ಲಿ. ಅದು ಹೆಮ್ಮೆಯ ಸಂಗತಿ ಸರ್. ಅದು ಕನ್ನಡದ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಅಭಿಮಾನವನ್ನು ಮೂಡಿಸುವಂಥ ಮಾತುಗಳನ್ನು ನಡೆದಂತಹ ಸನ್ಮಾನ್ಯ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ BK ರವಿ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಅತಿಥಿ ಮಾನ್ಯರಿಗೆ ಗೌರವ ಸಮರ್ಪಣೆ. ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಒಂದು ಸಣ್ಣ ಗೌರವ ಸಮರ್ಪಣೆ ದಯಮಾಡಿ ಸ್ವೀಕಾರ ಮಾಡಬೇಕು ಸರ್. ನೇ ಸಾಲಿನಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳನ್ನು ಸನ್ಮಾನ್ಯ ಕುಲಪತಿಗಳು ಸನ್ಮಾನಿಸಬೇಕು. Before we start the felicitation ceremony, I have one thing to share. ಮಾನ್ಯ ಕುಲಪತಿಗಳು ಮಾತಾಡುವಾಗ ನನಗೆ ನಮ್ಮ ಕನ್ನಡ ಮೇಷ್ಟ್ರು ನೆನಪಿಗೆ ಬಂದರು. ಅವರು ಹಾಗೇನೆ ಹಳಗನ್ನಡ ಪದ್ಯಗಳನ್ನು ತಮ್ಮ ಆಳವಾದ ನೆನಪಿನಿಂದ ಹಾಗೆ ಪುಸ್ತಕ ನೋಡ್ಕೊಳ್ದಿರಾನೆ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಸರ್, ತುಂಬ ಧನ್ಯವಾದಗಳು. Dear STCians, before we start the felicitation ceremony, here is a question for you. You are crossing a road and you find a baby on the road crying. What will you do? You think of the answer. You don't have to give me the answer now. This question is not for you as such. This is a question that was posed to Mr. Satya Nadella, the chairman and CEO of the Microsoft. The answer he gave was not accepted by the interviewer. He failed miserably in the interview. He did not get the job. He told, I will go to the telephone booth and call the emergency number 911. This is something that happened in the year 1992.
The reason why I'm narrating this incident, the interviewer expected him to show empathy to the crying baby. It is not going to the telephone booth and calling 911, the emergency number. He was expected to go hug the baby, comfort the baby. The reason why I'm telling you this, today we are felicitating rank holders. At SDC you learn a lot about academics, co-curricular activities. We are preparing you for the life's challenges that you are going to face in the future. It is a known fact that SDC is a treasure trove of ranks, awards, accolades, all these things. In today's world, emotional intelligence or emotional quotient is more important than intelligent quotient. If you become rank holders, that isn't enough. Learning life skills is very, very important. Therefore, you are requested to acquire these life skills. No doubt students have worked assiduously. Teachers have burnt enough midnight oil to teach, train, and make the students face the exams confidently. The management, principal have given their fullest support, parents also. It is a matter of great pride. Ladies and gentlemen, I feel truly privileged and honored to call upon the rank holders to come onto the stage and receive the honor. I entreat all the dignitaries to felicitate them. First of all, I invite Kumari Sandhya KM. She has obtained first rank in the Bachelor of Computer Application stream. Next in the row is Kumari Lakshmi MR. She secured second rank in the BCA stream. It is unfortunate that she was unable to come today. One of her relatives has passed away and therefore she is held up there. Next in the row is Srimati Kalpana A. She has secured fourth rank in the Bachelor of Computer Application stream. And the last in the row is KS Honusha. She is a student of Bachelor of Business Administration. I request all the dignitaries to felicitate these rank holders. A big round of applause to all these rank holders. It is perseverance, diligence, consistency, and not giving up. This attitude has helped them make a mark in their academics, and their footprints or footsteps are worthy of emulation. It's a matter of great pride and a moment of pride to the rank holders and also to their parents who have come to witness this great moment. There is a quote in English, "The roots of education are bitter, but the fruit is always sweet." And in today's system, you have to face several challenges. It is very quite demanding and trying. All these efforts finally give you the desired result, and you can witness the same on the stage this afternoon. Many congratulations to all the rank holders. Best wishes to them on behalf of SDC Degree College. Many congratulations to the rank holders. Let your success story continue like this. And a big thanks to all the dignitaries for felicitating them. Thank you very much. ಉಜ್ವಲ ಆಗಲಿ ಅಂತ ಬಯಸ್ತಾ ಸನ್ಮಾನ ಮಾಡಿದಂತಹ ಗಣ್ಯಮಾನ್ಯರಿಗೂ ಕೂಡ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕಾಲೇಜಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಉಷಾ ಗಂಗಾಧರ್ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಬೇಕು.
ಎಲ್ಲರಿಗೂ ನಮಸ್ಕಾರಗಳು. ಕನ್ನಡ 4ನೇ ಸೆಮಿಸ್ಟರ್ನ ಪುಸ್ತಕದ ಬಿಡುಗಡೆಯ ಸಮಾರಂಭಕ್ಕೆ ಪುಸ್ತಕ ಬಿಡುಗಡೆಗೆ ಆಗಮಿಸಿದಂತಹ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತಹ ಡಾಕ್ಟರ್ BK ರವಿ ಸರ್ ಅವರೇ, ಮುನ್ಶಂಪ ಸರ್ ಅವರೇ, ನಮ್ಮ ಪ್ರಿನ್ಸಿಪಾಲ್ರಾದಂಥ ಡಾಕ್ಟರ್ ಪುಷ್ಪಲತಾ ಅವರೇ, ಗೌರವಾನ್ವಿತ ಎಲ್ಲ ಉಪನ್ಯಾಸಕರೇ ಹಾಗೂ ನನ್ನ ನೆಚ್ಚಿನ ಮಕ್ಕಳೇ, ಇವತ್ತು ಸಾರು ಮೊದಲನೇ ಬಾರಿಗೆ ನಮ್ಮ ಕಾಲೇಜಿಗೆ ಬಂದಿಲ್ಲ ಅಂತ ಹೇಳಿದ್ರು ಉತ್ತರ ವಿಶ್ವವಿದ್ಯಾಲಯದ ಅಧಿಕಾರ ಪಡೆದುಕೊಂಡ ಮೇಲೆ ಮೊದಲನೇದಾಗಿ ಬಂದಿದ್ದಾರೆ. ನಮ್ಮೆಲ್ರಿಗೂ ಕೂಡ ತುಂಬ ಸಂತೋಷದ ವಿಚಾರ. ಕನ್ನಡದ ಬಗ್ಗೆ ಅತಿ ಹೆಚ್ಚು ತಿಳುವಳಿಕೆ ಹೊಂದಂಥ ನಮ್ಮ ಉಪಕುಲಪತಿಗಂತ ಹೇಳ್ಕೊಳಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಿದೆ. ಇಷ್ಟು ದಿವಸ ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ತುಂಬ ಆಸಕ್ತಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ವಿಶ್ವವಿದ್ಯಾಲಯ ಬೆಳೀಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಆಸೆ ಪಡ್ತಾ ಇದ್ವಿ. ಅದರ ತಕ್ಕಂಥ ಒಂದು ಅಧಿಕಾರಿ ಬಂದಿರೋದು ನಮಗೆ ನಿಜವಾಗ್ಲೂ ತುಂಬ ಸಂತೋಷದ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಕನ್ನಡ ಅಂತ ಹೇಳಿದ ತಕ್ಷಣ ತುಂಬ ಖುಷಿ ಅನಿಸುತ್ತೆ. ನಮ್ಮ ತಾಯಿ ಭಾಷೆ, ನಮ್ಮ ಮಾತೃಭಾಷೆ ಕನ್ನಡ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮೆಲ್ರಿಗೂ ಹೆಮ್ಮೆ. ಸಾರ್ ಮಾತಾಡಬೇಕಾದ್ರೆ ಒಂದು ವಿಚಾರ ಹೇಳಿದ್ರು. ಬೆಂಗಳೂರು ವಿಶ್ವವಿದ್ಯಾಲಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳೇ ನಮಗೆ ನಿಜವಾದ ಒಂದು ಅಂಶದಲ್ಲಿದ್ದರು, ಅವರಿಂದ ಹೆಚ್ಚು ನಾವು ಫಲಿತಾಂಶನ ಪಡಿತಾ ಇದ್ವಿ ಅಂತ. ಇದು ನಿಜವಾಗ್ಲೂ ತುಂಬ ಖುಷಿಯಾದ ವಿಚಾರ. ಸೊ ಉತ್ತರ ವಿಶ್ವವಿದ್ಯಾಲಯವು ಕೂಡ ಹಾಗೇ ಆಗಲಿ, ನಮ್ಮ ಅದರ ಇತರ 2 ವಿಶ್ವವಿದ್ಯಾಲಯಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗಮನ ಕೊಡಲಿ. ನಮ್ಮ ಡಾಕ್ಟರ್ ರವಿ ಸರ್ ಅವರು ವಿಶ್ವವಿದ್ಯಾಲಯನ ಅತಿನ ಎತ್ತರಕ್ಕೆ ಕರ್ಕೊಂಡು ಹೋಗಲಿ ಅಂತ ಆಶಿಸುತ್ತಾ, ನಮ್ಮ ಈ ಪುಸ್ತಕದ ಕಮಿಟಿನಲ್ಲಿ ನಮ್ಮ SDCನಲ್ಲಿ ಕೆಲಸ ಮಾಡಿದಂತಹ ಡಾಕ್ಟರ್ ರಮೇಶ್ ಸರ್ ಇರೋದು ನಮಗೆ ತುಂಬ ಸಂತೋಷ. ಹಾಗೆ ನಮ್ಮಲ್ಲಿ ಈಗಲೂ ಕೂಡ ಕೆಲಸ ಮಾಡ್ತಿರೋಂಥ ಸದಾಶಿವ ಸರ್ ಅವರು, ಶ್ರೀನಿವಾಸ್ ಸರ್ ಅವರು ಇರುವುದು ನಮ್ಮೆಲ್ರಿಗೂ ಕೂಡ ತುಂಬ ಸಂತೋಷದ ವಿಚಾರ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಮಕ್ಕಳ ಸರ್ಗೆ ವಿದ್ಯಾರ್ಥಿಗಳ ಬಗ್ಗೆ ತುಂಬ ಕಾಳಜಿ ಅಂತ ಗೊತ್ತಾಯಿತು. ಅವರು ಬಂದಾಗಲೇ ಹೇಳಿದ್ರು, ಇದು ಟೈಮ್ ಸರಿ ಇಲ್ಲ ಮೇಡಮ್, ಪಾಪ ಮಕ್ಕಳೆಲ್ಲ ಶನಿವಾರ ಆಚೆ ಹೋಗೋ ಟೈಮಲ್ಲಿ ಹಿಡಿದಿಟ್ಬಿಟ್ಟಿದ್ದೀರಾ ಅಂತ. ನಾನು ಕೂಡ ಅವ್ರ ಮಾತಿಗೆ ನಿಜ ಅಂತ ಹೇಳ್ತಾ, ಹೆಚ್ಚು ಸಮಯನ ನಾನು ತೊಗೊಂಡಿರಾ ನಿಮಗೆ ಕನ್ನಡ ನೋಡಿ, ನಾನು ಸಮಯ ತೊಗೊಳಲ್ಲ ಅಂದ ತಕ್ಷಣ ನೀವು ಎಲ್ಲರೂ ಚಪ್ಪಾಳೆ ಹೊಡಿತಾ ಇದ್ದೀರಾ, ನನಗೆ ಅದರಿಂದನೇ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಕನ್ನಡ ವಿಭಾಗದ ಇದು ಒಂದು ಸಮಾರಂಭ ಅಂತ ನಾನು ಒಂದೇ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ಲ ಭಾಷೆ ನಮ್ಮ ನಾಲಿಗೆಯಲ್ಲಿರಲಿ, ನಮ್ಮ ಹೃದಯದಲ್ಲಿ ಕನ್ನಡ ಮಾತ್ರ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನೀವು ಅಂದುಕೊಂಡಿರ್ತಕ್ಕಂಥ ಟೈಮ್ಗಿಂತಲೂ ಕೂಡ ಭಾಳ ಬೇಗ ಕಾರ್ಯಕ್ರಮ ಮುಗಿಯುತ್ತೆ. ಯಾರೂ ಆತಂಕ ಪಡೋಂತಹ ಅವಶ್ಯಕತೆ ಇಲ್ಲ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರತಕ್ಕಂಥ ಡಾಕ್ಟರ್ ಮುಷಾಪ್ಪ ಸರ್ ಅವರು ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹಂಚ್ಕೋಬೇಕಂತ ಅವರನ್ನು ಕೇಳ್ಕೊಳ್ತಿದ್ದೀನಿ. ಇವತ್ತಿನ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 4ನೇ ಸೆಮಿಸ್ಟರ್ ಕನ್ನಡ ಪಠ್ಯಪುಸ್ತಕಗಳ ಬಿಡುಗಡೆ ಸಮಾರಂಭದ ಈ ವೇದಿಕೆ ಬಂದಿರತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ BK ರವಿ ಸರ್ ಅವರೇ, ಕಾಲೇಜಿನ ವಿಶೇಷವಾಗಿ SDC ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಉಷಾ ಗಂಗಾಧರ್ ಮೇಡಮ್ ಅವರೇ, ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ K ಪುಷ್ಪಲತಾ ಮೇಡಮ್ ಅವರೇ, ಮತ್ತು ಈ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಇಬ್ಬರು ಕುಲಸಚಿವರು ಕೂಡ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಕೂಡ
ಬರದೇ ಇರೋದ್ರಿಂದ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಮತ್ತು ನಮ್ಮ ಪಠ್ಯಪುಸ್ತಕ ಸಮಿತಿಯ ಸಂಪಾದಕ ಸದಸ್ಯರೇ, BOS ಸದಸ್ಯರೇ, ಇತರೆ ಕಾಲೇಜುಗಳಿಂದ ಆಗಮಿಸಿರ್ತಕ್ಕಂಥ ಅಧ್ಯಾಪಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಮಾನ್ಯ ಕುಲಪತಿಗಳು ಕನ್ನಡ ಪಠ್ಯಪುಸ್ತಕಗಳ ಬಗ್ಗೆ ಕೆಲವು ಮಾತನ್ನು ಹೇಳಿದ್ದಾರೆ. ವಿಶೇಷವಾಗಿ ಕನ್ನಡದ ಪ್ರೀತಿಯನ್ನು, ಕನ್ನಡದ ಮೇಲಿನ ಅಭಿಮಾನವನ್ನು ಅವರು ಬಹಳಷ್ಟು ಸೊಗಸಾಗಿ ಅವರದೇ ಮಾತುಗಳಲ್ಲಿ ಏನು ಹಳಗನ್ನಡದ ಪದ್ಯಗಳನ್ನು ಉಲ್ಲೇಖಿಸುವುದರ ಮೂಲಕವಾಗಿ ತಮ್ಮಲ್ಲಿ ಒಂದು ಆಸಕ್ತಿಯನ್ನು ಮೂಡಿಸಿದ್ದಾರೆ. ಮತ್ತು ಹೆಚ್ಚು ಹೆಚ್ಚು ಕನ್ನಡದ ಭಾಷೆಯನ್ನು, ಕನ್ನಡ ಪುಸ್ತಕಗಳನ್ನು ಪ್ರೀತಿಸಿ ಓದಿ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಅಂದ್ಕೊಳ್ಳುವಂಥದ್ದು, ಮಾನ್ಯ ಕುಲಪತಿಗಳ ಸಂದೇಶವನ್ನು ನಾವು ಪಠ್ಯಪುಸ್ತಕಗಳಲ್ಲಿ ಅಳವಡಿಸಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ಹೇಗೆ ಅಂತಂದರೆ, ನಮ್ಮ ಪಠ್ಯಪುಸ್ತಕಗಳ ಮಾದರಿ ಇದೆಯಲ್ಲ, ಮೊದಲನೇ ಸೆಮಿಸ್ಟರಿಂದ 4ನೇ ಸೆಮಿಸ್ಟರ್ ತನಕ ಹಂತ ಹಂತವಾಗಿ ಕ್ರಮಬದ್ಧವಾಗಿ ಕನ್ನಡ ಭಾಷೆಯ ವಿವಿಧ ಹಂತಗಳನ್ನು, ಘಟ್ಟಗಳನ್ನು ಬಹಳ ಸಂಕ್ಷಿಪ್ತವಾಗಿ ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ಹಾಗೆ ನಾವು ಅದರಲ್ಲಿ ಅಳವಡಿಸಿದ್ದೀವಿ. ಈಗ ಉದಾಹರಣೆಗೆ, ಮೊದಲನೇ ವರ್ಷದ ಕನ್ನಡ ಪಠ್ಯಪುಸ್ತಕದಲ್ಲಿ ಹೊಸಗನ್ನಡ ಮಾತ್ರ, ಹೊಸಗನ್ನಡದ ಕವನಗಳು, ಕಥೆಗಳು, ವೈಚಾರಿಕ ಲೇಖನಗಳು, ಪ್ರಬಂಧಗಳು ಮತ್ತು ನಾಟಕ ಹಾಗೂ ಕಾದಂಬರಿ, ಇಷ್ಟು ಪ್ರಕಾರಗಳನ್ನು ಮೊದಲನೇ ವರ್ಷದಲ್ಲಿ 2 ಸೆಮಿಸ್ಟರ್ಗಳಲ್ಲಿ ಅಳವಡಿಸಿದ್ದೀವಿ. ಏಕೆಂತಂದರೆ, ಮೊದಲನೇ ವರ್ಷದಲ್ಲಿ ಪದವಿಗೆ ಪ್ರವೇಶ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗಬೇಕು, ಕನ್ನಡ ಭಾಷೆ ಬಗ್ಗೆ ಹೆಚ್ಚು ಆಕರ್ಷಣೆ ಬೆಳೀಬೇಕು ಅಂತ ಹೇಳಿ ಮೊದಲನೇ ವರ್ಷದಲ್ಲಿ ನಾವು ಹೊಸಗನ್ನಡವನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅಳವಡಿಸಿದ್ವಿ. 2ನೇ ವರ್ಷದಲ್ಲಿ ಹಳಗನ್ನಡದ ಭಾಗಗಳನ್ನು, ಹಳಗನ್ನಡ ಮತ್ತು ನಡುಗನ್ನಡ ಭಾಗಗಳನ್ನು, 3ನೇ ಸೆಮಿಸ್ಟರ್ನಲ್ಲಿ ಹಳಗನ್ನಡದ ಕಾವ್ಯಗಳು ಮತ್ತು ವೈಚಾರಿಕ ಲೇಖನಗಳು, ಪ್ರಬಂಧಗಳು ಹಾಗೂ ಜೀವನ ಚರಿತ್ರೆ, ಮುಖ್ಯವಾಗಿ ವಿಶೇಷವಾಗಿ ಸಾಧಕರ ಜೀವನದ ಘಟನೆಗಳು, ಅವರ ಸಾಧನೆಗಳ ಬಗ್ಗೆ ಇರತಕ್ಕಂಥ ಅಂಶಗಳು ವಿದ್ಯಾರ್ಥಿಗಳಿಗೆ ತಿಳಿಯಬೇಕು ಅಂತ ಹೇಳಿ ಜೀವನ ಚರಿತ್ರೆಯನ್ನು 3ನೇ ಸೆಮಿಸ್ಟರಲ್ಲಿ, ಹಾಗೆ 4ನೇ ಸೆಮಿಸ್ಟರ್ನಲ್ಲಿ ಹಳಗನ್ನಡದ ಕಾವ್ಯ, ಹಳಗನ್ನಡ ಗದ್ಯ ಎರಡನ್ನೂ ಕೂಡ ಅಳವಡಿಸಿ, ಅದರ ಜೊತೆಗೆ ಸಂಸ್ಕೃತಿ ಚಿಂತನದ ಲೇಖನಗಳು, ಜನಪದದ ಲೇಖನಗಳು, ಕಥೆಗಳು, ಈ ಅಂಶಗಳನ್ನು ಅಳವಡಿಸಿದ್ವಿ. ಅದರ ಜೊತೆಗೆ ಲೇಖಕರ, ಸಾಧಕರ ಆತ್ಮಕಥನಗಳನ್ನು ಕೂಡ ಅಳವಡಿಸಿದ್ವಿ. ಹೀಗೆ ಆಪ್ಷನಲ್ ಕನ್ನಡಕ್ಕೆ ಬಂದರೆ ಕಾವ್ಯಮೀಮಾಂಸೆ, ಜಾನಪದ ಸಾಹಿತ್ಯ, ಹಾಗೆ ಛಂದಸ್ಸು, ವಿಮರ್ಶೆ ಎಲ್ಲವೂ ಕೂಡ ಅದರಲ್ಲಿ ಅಳವಡಿಸಿದ್ದೀವಿ. ಹೀಗೆ ವಿದ್ಯಾರ್ಥಿಗಳಿಗೆ ಸಮಗ್ರವಾಗಿ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳ ಪರಿಚಯ ಆಗಬೇಕು ಅಂತ ಹೇಳಿ ಬಹಳಷ್ಟು ವ್ಯವಸ್ಥಿತವಾಗಿ ಕನ್ನಡ ಪಠ್ಯವನ್ನು ರೂಪಿಸಿದ್ದೀವಿ. ಇದೆಲ್ಲರ ಒಂದು ಕೀರ್ತಿ ನಮ್ಮ ಪಠ್ಯಪುಸ್ತಕ ಸಂಪಾದಕರಿಗೆ ಸಲ್ಲುತ್ತೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನು ಪಠ್ಯಪುಸ್ತಕಗಳನ್ನು ಮುದ್ರಣದ ವಿಷಯಕ್ಕೆ ಬಂದರೆ, ಈಗಾಗಲೇ ನಮ್ಮ ಕುಲಪತಿಗಳು ಮತ್ತು ಸ್ವಾಗತವನ್ನು ಕೋರ್ತಾ, ಸ್ವಾಗತ ಭಾಷಣವನ್ನು ಹೇಳ್ತಾ ಸದಾಶಿವ ಅವರು ಪ್ರಸ್ತಾಪ ಮಾಡಿದ್ರು. ಈ ಹಿಂದಿನ NEP ಸಿಲೆಬಸ್ನಲ್ಲಿ ಪಠ್ಯಪುಸ್ತಕಗಳನ್ನು ಮುದ್ರಿಸುವಂಥ ಸಂದರ್ಭ ಇರಲಿಲ್ಲ. ಕೇವಲ PDF ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸೋದು ಅಂತ ಹೇಳಿ ವ್ಯವಸ್ಥಿತವಾಗಿ ಅದನ್ನು ತಲುಪಿಸಿದ್ರು. ಆದರೆ ನಮ್ಮ ವಿದ್ಯಾರ್ಥಿಗಳು ಅದನ್ನು ಪ್ರಿಂಟ್ ತಗೊಳ್ಳೋದಾಗಲಿ, ಅದನ್ನು ಸಂಗ್ರಹಿಸಿಟ್ಕೊಳ್ಳೋದಾಗಲಿ ನಾನೆಲ್ಲ ಸುಮಾರು ನಾನೊಬ್ಬ ಕಡೆ ಪಾಠ ಮಾಡ್ತಾ ಹೇಳಿದ್ದು ನೋಡಿದ್ದೀನಿ. ಎಷ್ಟೋ ಜನ ವಿದ್ಯಾರ್ಥಿಗಳು
ಫೋನಲ್ಲೇ ನೋಡ್ಕೊಳ್ತಿದ್ರು. ನಾವು ಪಾಠ ಮಾಡ್ತಕ್ಕಂಥವ್ರು ಫೋನಲ್ಲಿ ಅವರೇನೋ ಪಠ್ಯವನ್ನು ನೋಡ್ತಿದ್ದಾರೋ ಬೇರೆ ಏನಾದ್ರು ಗೇಮ್ ಆಡ್ತಿದ್ದಾರೋ ಏನೋ ಗೊತ್ತಾಗ್ತಿರಲಿಲ್ಲ. ಹಾಗಾಗಿ ನಾನು BOS ಅಧ್ಯಕ್ಷನಾದ ಮೇಲೆ ಮೊದಲನೇ ಸಭೆಯಲ್ಲಿನೇ ಪಠ್ಯಪುಸ್ತಕಗಳನ್ನು ಮುದ್ರಿಸೋದ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಅದರ ಆಲೋಚನೆ ಮಾಡಿ ಬಹುತೇಕ ನಮ್ಮ BOS ಸದಸ್ಯರು ಮತ್ತು ಸಂಪಾದಕರು ಅದಕ್ಕೆ ಬೆಂಬಲವನ್ನು ಸೂಚಿಸಿದರು. ಪಠ್ಯಪುಸ್ತಕಗಳನ್ನು ಮುದ್ರಿಸಬೇಕು ಅಂತ ಹೇಳಿ ನಾವು ಅಂದಿನ ಕುಲಪತಿಗಳ ಮುಂದೆ ಬೇಡಿಕೆಯನ್ನು ಮಂಡಿಸಿದಾಗ ಅವರು ಕೆಲವು ಕಾರಣಗಳನ್ನು ಮುಂದೊಡ್ಡಿ ಪಠ್ಯಪುಸ್ತಕಗಳನ್ನು ಮುದ್ರಿಸಲಿಕ್ಕೆ ಸಾಧ್ಯ ಇಲ್ಲ, ಏಕೆಂತ ನಮ್ಮಲ್ಲಿ ಪ್ರಸಾರಾಂಗ ಇಲ್ಲ ಮತ್ತು ಸಂಪನ್ಮೂಲಗಳ ಕೊರತೆ ಮತ್ತು ಸರ್ಕಾರದ ಆದೇಶ ಕೂಡ ಇದೆ ಅಂತ ಒಂದು ಮಾತನ್ನು ಹೇಳಿದ್ದರು. ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೋಗಲಿ ಸರ್, ನಮಗೆ ಮುದ್ರಿಸಲಿಕ್ಕೆ ಖಾಸಗಿಯವರಿಂದ ಮುದ್ರಿಸಲಿಕ್ಕೆ ಅನುಮತಿ ಕೊಡಿ ಅಂತಂದಾಗ ಭಾಳಷ್ಟು ಮುಕ್ತ ಮನಸ್ಸಿನಿಂದ ಅನುಮತಿಯನ್ನು ಕೊಟ್ಟರು. ಹಾಗಾಗಿ ನಮ್ಮ ಪಠ್ಯಪುಸ್ತಕಗಳನ್ನು ಖಾಸಗಿ ಪ್ರಕಾಶಕರು ಮುದ್ರಣ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನು ಪಠ್ಯಪುಸ್ತಕವನ್ನು ಬಹಳಷ್ಟು ಶ್ರಮಪಟ್ಟು ನಮ್ಮ ಸಂಪಾದಕರು ರೂಪಿಸಿಕೊಟ್ಟಿದ್ದಾರೆ. ಬೇರೆ ಬೇರೆ ಕೋರ್ಸುಗಳ ಪಠ್ಯ ಸಂಪಾದಕರು ಬಹಳಷ್ಟು ಶ್ರಮಪಟ್ಟಿದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಇದನ್ನು ಸಣ್ಣ ಕೆಲಸ ಅಲ್ಲ, ಸುಲಭದ ಕೆಲಸ ಅಲ್ಲ. ಈ ಒಂದು ಸ್ವರೂಪಕ್ಕೆ ಬರಬೇಕಾದ್ರೆ ಅವರ ಶ್ರಮ ಎಷ್ಟು ಅಂತ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಹೀಗಿರಬೇಕಾದ್ರೆ ಅಕಸ್ಮಾತಾಗಿ ಮುದ್ರಣದ ದೋಷಗಳು ಸ್ವಲ್ಪ ಉಳ್ಕೊಂಡಿರ್ಬೋದೇನೋ ಗೊತ್ತಿಲ್ಲ. ಹಾಗೇನಾದರೂ ಆದಾಗ ನಮ್ಮ ಅಧ್ಯಾಪಕರಲ್ಲಿ ಒಂದು ಮನವಿ ಏನು ಅಂತಂದರೆ, ನಾನು ಹಿಂದೇನೂ ಹೇಳಿದ್ದೆ, ಒಬ್ಬ ನಮ್ಮ ರಾಘವಾಂಕ ಅನ್ನುವಂಥ ಕವಿ ಹೇಳ್ತಾರೆ, ನಡೆವರೆಡಹದೆ ಕುಳಿತರೆಡಹುವರೇ ಅಂತ. ಅದರ್ಥ ಬಹುಶಃ ನಡೆಯೋರು ಎಡವುತ್ತಾರೆ, ಕೆಲಸ ಮಾಡೋರು ಎಡವುತ್ತಾರೆ, ದೋಷಗಳು ಉಂಟಾಗ್ತವೆ, ಸಣ್ಣ ಪುಟ್ಟ ದೋಷಗಳು ಉಂಟಾಗ್ಬೋದು. ಆದರೆ ಅದನ್ನೇ ಬಹಳ ದೊಡ್ಡ ವಿಷಯ ಅಂತ ತಗೊಂಡು ತಪ್ಪುಗಳನ್ನೇ ಹುಡ್ತಕ್ಕಂಥ ಚಾಳಿ ಅಥವಾ ಆ ಥರದ ಒಂದು ಮನೋಭಾವವನ್ನು ಬಿಟ್ಟು ಇರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಮತ್ತು ಪಠ್ಯವನ್ನು ವಿದ್ಯಾರ್ಥಿಗಳಿಗೆ ಬೋಧಿಸ್ತಕ್ಕಂಥ ಕೆಲಸವನ್ನು ನಮ್ಮ ಅಧ್ಯಾಪಕರು ಮಾಡಬೇಕು ಅಂತ ಮನವಿ ಮಾಡಿಕೊಳ್ತೇನೆ. ನಮ್ಮಲ್ಲಿ ಹಿಂದೇನೂ ಹೇಳಿದ್ದೆ ನಾನು, ನಮ್ಮ ಕೇಶಿರಾಜ ಅನ್ನುವಂಥ ಒಬ್ಬ ವ್ಯಾಕರಣಕಾರ, ಬಹಳ ಹಳಗನ್ನಡದ ವ್ಯಾಕರಣಕಾರ ಹೇಳ್ತಾನೆ, ಅವನ ಕೃತಿಯ ಬಗ್ಗೆ ಹೇಳ್ತಾ, ದೋಷಮೇನಾನಂ ಇದರೊಳು ಉಳ್ಳೊಡೆ ಪ್ರಿಯದಿಂ ತಿರ್ದುವುದು. ದೋಷಂ ಏನಾನಂ ಇದರೊಳು ಉಳ್ಳೊಡೆ ಪ್ರಿಯದಿಂ ತಿರ್ದುವುದು. ದೋಷ ವಿದೂರಮಾಗೆ ಮೆಚ್ಚಿ ಕೈಕೊಳ್ಳುವುದಿದಂ ಅಂತ. ಅಂದರೆ ಗುಣಗಳಿಂದ ದೋಷಗಳಿಂದ ಎರಡೂ ಇರುತ್ತೆ. ಅಕಸ್ಮಾತಾಗಿ ದೋಷಗಳಿದ್ದರೆ ಅದನ್ನು ಪ್ರೀತಿಯಿಂದ ತಿದ್ದುಕೊಳ್ಳಿ, ಗುಣಯುಕ್ತವಾಗಿದ್ದರೆ ಅದನ್ನು ಮೆಚ್ಚಿ ಸ್ವೀಕರಿಸಿ ಅನ್ನೋ ಮಾತನ್ನು ಹೇಳ್ತಾನೆ. ಅದೇ ಮಾತನ್ನು ನಮ್ಮ ಅಧ್ಯಾಪಕ ಬಂಧುಗಳಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮನ್ನೇ ಪ್ರಾಂಶುಪಾಲರ ಸಭೆಯಲ್ಲಿ ಮೊನ್ನೆ ಕುಲಪತಿಗಳು ಒಂದು ಒಳ್ಳೆಯ ಮಾತನ್ನು ಹೇಳಿದ್ರು. ನಾವೆಲ್ಲ ಕೂಡ 100ಕ್ಕೆ 99ರಷ್ಟು ಒಳ್ಳೆಯ ಕೆಲಸ ಮಾಡಿರ್ತೀವಿ. ಆ 99ರ ಒಳ್ಳೆಯ ಕೆಲಸವನ್ನು ಯಾರೂ ಕೂಡ ಗುರುತಿಸೋದಿಲ್ಲ, ಪ್ರಶಂಸೆ ಮಾಡೋದಿಲ್ಲ. ಆದರೆ ಯಾವುದೋ ಒಂದೇ ಒಂದು ತಪ್ಪಾಗಿರುತ್ತೆ, ಅದನ್ನೇ ಭಾಳ ದೊಡ್ಡದಾಗಿ ಬಿಂಬಿಸಿ ಮಾಧ್ಯಮಗಳ ಮುಂದೆ ಹೋಗ್ತಾರೆ, ಅದನ್ನೇ ಭಾಳ ದೊಡ್ಡ ಅಪರಾಧ ಅನ್ನುವ ಹಾಗೆ ಬಿಂಬಿಸ್ತಾರೆ ಅಂತ. ಆ ಮಾತು ಇದಕ್ಕೂ ಸಂಬಂಧಪಡುತ್ತೆ. ನಮ್ಮಲ್ಲಿ 100ಕ್ಕೆ 99ರಷ್ಟು ಒಳ್ಳೆಯ ಅಂಶಗಳಿರ್ತವೆ, ಕೆಲಸ ಆಗಿರುತ್ತೆ, ಯಾವುದೋ 1% ಸಣ್ಣ ತಪ್ಪಾಗಿರುತ್ತೆ. ಆದರೆ ಅದನ್ನೇ ದೊಡ್ಡ ಮಾಡ್ತಕ್ಕಂಥವರು ಟೀಕಾಕಾರರು ನಮ್ಮಲ್ಲಿ ಸಾಕಷ್ಟು ಇರ್ತಾರೆ. ಹಾಗಾಗಿ ಅಂಥ ಟೀಕಾಕಾರರಿಗೆ ಕೂಡ ಹೇಳೋದೇನು ಅಂತಂದರೆ, ಆ 99ರಷ್ಟು ಒಳ್ಳೆಯ ಗುಣ ಇದೆಯಲ್ಲ ಅದನ್ನು ಗುರುತಿಸ್ಕೊಳ್ಳಿ, ಉಳಿದಂಥ ಸಣ್ಣ 1% ಇರ್ತಕ್ಕಂಥ ತಪ್ಪನ್ನು ಮನ್ನಿಸಿ ಅಂತ ಕೇಳಲಿಕ್ಕೆ ಬಯಸ್ತೀನಿ. ಹೀಗೆ ನಾನು ಹೆಚ್ಚು ಮಾತಾಡೋದಿಲ್ಲ, ಸಾಕಾಗತ್ತೆ ಗೊತ್ತಾಯಿತು. ಮತ್ತೊಮ್ಮೆ ಈ ಕನ್ನಡ ಪಠ್ಯ ಪುಸ್ತಕಗಳನ್ನು ಸಿದ್ಧಪಡಿಸುವಲ್ಲಿ ಅಪಾರ ಶ್ರಮವನ್ನು ವಹಿಸಿರ್ತಕ್ಕಂಥ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ, BOS ಸದಸ್ಯರಿಗೆ ಮತ್ತು ಸಂಪಾದಕ ಸಮಿತಿಯ ಸಂಪಾದಕರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಇಷ್ಟೆಲ್ಲ ಪಠ್ಯ ಪುಸ್ತಕವನ್ನು ಸಿದ್ಧಪಡಿಸುವಲ್ಲಿ ನಮಗೆ ಅನುಮತಿಯನ್ನು ಕೊಟ್ಟು ಸಹಕರಿಸಿದಂಥ ಹಿಂದಿನ ಕುಲಪತಿಗಳಾದಂಥ ಪ್ರೊಫೆಸರ್ ನಿರಂಜನ್ ಸರ್ ವನಳ್ಳಿಯವರಿಗೂ ಮತ್ತು ಈಗಿನ ಕುಲಪತಿಗಳಾದಂಥ ಪ್ರೊಫೆಸರ್ BK ರವಿ ಸರ್ ಅವರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕುಲಸಚಿವರಿಗೂ ಕೂಡ, ಇಬ್ಬರು ಕುಲಸಚಿವರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಪ್ರಕಾಶಕರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ
ಈ ವರ್ಷದ ಪಠ್ಯಪುಸ್ತಕಗಳ ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮಗೆ ಅವಕಾಶ ಮಾಡಿಕೊಟ್ಟಂಥ SDC ಸಂಸ್ಥೆಯ ಕಾರ್ಯದರ್ಶಿಗಳಿಗೂ ಪ್ರಾಂಶುಪಾಲರಿಗೂ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಹಾಗೆ ಬಂದಿರತಕ್ಕಂಥ ಎಲ್ಲ ನನ್ನ ಈ ರೀತಿ ಈ ಪಠ್ಯಪುಸ್ತಕಗಳನ್ನು ಸಿದ್ಧಪಡಿಸೋಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಿಮಗೆ ನಿಮ್ಮ ತಾಳ್ಮೆಯನ್ನು ಹೆಚ್ಚು ಪರೀಕ್ಷೆ ಮಾಡಲ್ಲ. ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೀವಿ. ವಂದನಾರ್ಪಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಪಠ್ಯಪುಸ್ತಕಗಳನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ನಮಗೆ ಮಾಡಿಸಿಕೊಟ್ಟಿರ್ತಕ್ಕಂತಹ ವಿಷನ್ ವ್ಯಾಲಿ ಪ್ರಕಾಶಕರಿಗೆ ಒಂದು ಸಣ್ಣ ಸನ್ಮಾನ ಇದೆ. ದಯಮಾಡಿ ಈ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಸರ್. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪಠ್ಯಪುಸ್ತಕಗಳು ರಿಯಾಯಿತಿ ದರದಲ್ಲಿ ಲಭ್ಯ ಇದೆ. ದಯಮಾಡಿ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಠ್ಯಪುಸ್ತಕಗಳನ್ನು ತಗೋಬೇಕು. ಧನ್ಯವಾದಗಳು ಸರ್. ಸನ್ಮಾನಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದಂತಹ ಪ್ರಕಾಶಕರಿಗೆ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ ಭಾಳ ಬೇಗ ಮುಗಿಸ್ತಾರೆ ನಮ್ಮ ಕಾಲೇಜಿನ ರಜನಿಕಾಂತ್ ಸರ್ ಅವರು. ವಿದ್ಯಾರ್ಥಿಗಳೇ, ಕನ್ನಡ ಅಧ್ಯಯನ ಮಂಡಳಿಯ ಸದಸ್ಯರೇ, ತಮ್ಮೆಲ್ಲರ ಸಹಕಾರದಿಂದ ಇಂದಿನ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಯಶಸ್ವಿಯಾಗಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಶ್ರೀಯುತ BK ಸರ್ ಅವರೇ, ಮತ್ತು ಉತ್ತರ ವಿಶ್ವವಿದ್ಯಾಲಯದ ಕನ್ನಡ ಒಂದು ಅಧ್ಯಯನ ಮಂಡಳಿಯ ಅಧ್ಯಕ್ಷರಾದ ಮುನ್ಷಮಪ್ಪ ಸರ್ ಅವರು, ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂತಹ SDC ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಗಳಾದಂತಹ ಉಷಾಗಂಗಾಧರ್ ಮೇಡಮ್ ರವರಿಗೆ, ಹಾಗೆಯೇ ಕಾಲೇಜಿನ ಪ್ರಾಂಶುಪಾಲರಾದಂತಹ ಪುಷ್ಪಲತಾ ಮೇಡಮ್ ರವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ಪ್ರಕಾಶಕರಿಗೆ ಇಷ್ಟು ಹೊತ್ತು ತಾಳ್ಮೆಯಿಂದ ಸಹಕರಿಸಿದಂತಹ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಸಹ ಅನಂತ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್.